ಇಲ್ಲ 60 ಮಿನಿಟ್ಸ್ ಕೆಲಸ ಆಗೋಕ್ಕೆ ಒಂದು ಅಡಿಷ್ನಲ್ ಬ್ಯಾಟ್ರಿ ಸಿಗಬೇಕು. ಸೊ ನಾವು ಇವಾಗ ನೋಡೋಣ, ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿದಾಗ ಈ ಮಿಷಿನ್ ಜೊತೆ ಏನೇನು ಬರುತ್ತೆ ಅಂತ. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಿಷಿನ್ ಜೊತೆ ನಿಮಗೆ ಮಿಷಿನು ಒಂದು ಚಾರ್ಜರ್, ಬ್ಯಾಟ್ರಿ ಚಾರ್ಜರು, ಒಂದು ಬ್ಯಾಟ್ರಿ ಚಾರ್ಜರ್ ಬರುತ್ತೆ. ನಿಮಗೆ 12 ವೋಲ್ಟ್ದು ಒಂದು ಚಾರ್ಜರ್ ಬರುತ್ತೆ. ಅದ್ರ ಜೊತೆ ನಿಮಗೆ ಚೈನ್ಗೆ ಆಯಿಲ್ ಲೂಬ್ರಿಗೇಷನ್ ಆಗೋಕ್ಕೆ ಒಂದು ಚೈನ್ ಆಯಿಲ್ ಸಿಗುತ್ತೆ. 1.6 ml, ಸಾರಿ 50 ml ಆಯಿಲ್. ಸೊ ಇದು ಆಪ್ರೇಟ್ ಮಾಡೋದು ಹೇಗೆ ಅಂದರೆ, ಸೊ ಬ್ಯಾಟ್ರಿ ಹಿಂಗಿದೆ. ಸೊ ನೇಮಿಂಗ್ ಬಂದು ಮೇಲೆ ಬರಬೇಕು. ಮೇಲೆ ಬಂದಾಗ ಇನ್ಸರ್ಟ್ ಆಗುತ್ತೆ. ಸೊ ನಿಮಗೆ ಇವಾಗ ಬ್ಯಾಟ್ರಿ ಹಾಕಾಯಿತು. ಇದು ರಿಮೂವ್ ಮಾಡ್ತೀರಾ. ಚೈನ್ ನಿಮಗೆ ಫ್ರಂಟಲ್ಲಿ ಫ್ರಂಟಲ್ಲಿ ಟಿಪ್ ಇದೆ, ಫ್ರಂಟ್ ಸೈಡಲ್ಲಿ ಟಿಪ್ಪು. ಸೊ ಒನ್ಸ್ ಇವಾಗ ಬ್ಯಾಟ್ರಿ ನಿಮಗೆ ಚಾರ್ಜ್ ಇದೆ, ಒಂದು ಇಂಡಿಕೇಷನ್ ಗೊತ್ತಾಗಬೇಕು. ಸೊ ಅದು ಯಾವ ಕಲರಲ್ಲಿರುತ್ತೆ? ಗ್ರೀನ್ ಕಲರಲ್ಲಿರುತ್ತೆ. ಸೊ ಇಂಡಿಕೇಷನ್ ಮಾಡಿದಾಗ ಗ್ರೀನ್ ಕಲರ್ ಬರುತ್ತೆ. ಸೊ ನಿಮಗೆ 4 ಪಾಯಿಂಟ್ ಚಾರ್ಜ್ ಆಗಿದೆ ಅಂತ ಈ ಬ್ಯಾಟ್ರಿದು. ಸೊ ನಿಮ್ಗೆ ಏನಾದರೂ ಬ್ಯಾಟ್ರಿ ಡೌನ್ ಆಯಿತು, ಆವಾಗ ನೀವು ಇಲ್ಲಿ ಪ್ರೆಸ್ ಮಾಡಿದಾಗ ಈ ಇಂಡಿಕೇಷನ್ನಲ್ಲಿ ರೆಡ್ ಕಲರ್ ತೋರಿಸುತ್ತೆ. ಸೊ ಅಲ್ಲಿಗೆ ಇವಾಗ ಗ್ರೀನ್ ಕಲರ್ ಇದೆ ಅಂದರೆ ಚಾರ್ಜ್ ಆಗಿದೆ ಅಂತ. ಸೊ ಇವಾಗ ಇದು ಆಪ್ರೇಟ್ ಹೆಂಗೆ ಮಾಡೋದು? ಬ್ಯಾಟ್ರಿ ಹಾಕಿದ್ದೀವಿ. ಸೊ ಇಲ್ಲಿದೆಯಲ್ಲ, ಇದು ಪ್ರೆಸ್ ಮಾಡಬೇಕು. ಈ ಹೆಬ್ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಈ ಸೈಡು, ರೈಟ್ ಸೈಡ್ ಬೇಕಂದರೆ. ನಿಮ್ಗೆ ಅದೇ ಥರ ಲೆಫ್ಟ್ ಬೇಕಾದರೆ ಲೆಫ್ಟಲ್ಲಿ ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಮಾಡಿದಾಗ ರನ್ ಆಗೋದು. ವಿತೌಟ್ ಇದು ಪ್ರೆಸ್ ಮಾಡಿಲ್ಲ ಅಂದರೆ ರನ್ ಆಗಲ್ಲ. ಹೌದ್ರಾ? ಸೊ ಪ್ರೆಸ್ ಮಾಡಿ ರನ್ ಆಗುತ್ತೆ. ಸೊ ಇದು ರನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ನಿಮಗೆ ಸ್ಟಿಲ್ ಆಯಿಲ್ ಕೊಟ್ಟಿದ್ದಾರಲ್ಲ, ಈ ಆಯಿಲ್ ಬಂದು ಇಲ್ಲಿ ಸೊ ಇಲ್ಲೇನು ಚೈನ್ ಕೊಟ್ಟಿದ್ದಾರೆ ನೋಡಿ, ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಚೈನ್ಗೆ ಆಯಿಲ್ ಹಾಕಬೇಕು. ವೆರಿ ಸಿಂಪಲ್ಲು. ಮಿಷಿನ್ ಜೊತೆ ಈ ಗೈಡ್ ಬಾರು, ಈ ಚೈನ್ ಒಂದು ಸಿಂಗಲ್ ಪೀಸ್ ಬರುತ್ತೆ ಅಷ್ಟೇ. ಸೊ ಆಯಿಲ್ ನೀವೇನು ಮಾಡ್ತೀರಾ, ಈ ಮುಚ್ಚಳ ಓಪನ್ ಮಾಡ್ತೀರಾ. ಆ್ಯಸ್ ಇಟ್ ಈಸ್ ಗೈಡ್ ಬಾರು ಹೆಂಗೆ ಬೇಕಾದ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ನೇಮಿಂಗ್ ಇದೆಯಲ್ಲ, ಕೆಳಗಡೆ ಹಾಕ್ಬೋದು, ಈ ಕಡೆ ಹಾಕ್ಬೋದು. ಬಟ್ ಏನಕ್ಕಂದರೆ ಒಂದೇ ಸೈಡ್ ಹಾಕಿದ್ರೆ ನಿಮಗೆ ಲೋಡ್ ಬೀಳುತ್ತೆ. ಸೊ ಎರಡೂ ಕಡೆ ನೀವು ಹೆಂಗಾದ್ರೂ ಯೂಸ್ ಮಾಡ್ಬೋದು. ಚೈನ್ ಮಾತ್ರ ಫ್ರಂಟಲ್ಲೇ ಟಿಪ್ ಇರಬೇಕು. ಈ ಕಟಿಂಗ್ ಮಾಡೋದು ಬಂದು ಟಿಪ್ ಫ್ರಂಟ್ ಸೈಡ್ ಇರಬೇಕು. ಸೊ ವೆರಿ ಸಿಂಪಲ್. ಇದು ಚೈನ್ ಟೈಟ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಚೈನ್ನ ಫ್ರಂಟಿಗೆ ಪುಲ್ ಮಾಡಿ ಇಟ್ಕೋಬೇಕು, ಮುಂದಕ್ಕೆ ಪುಲ್ ಮಾಡಿ ಇಟ್ಕೋಬೇಕು. ಆವಾಗ ಈ ಕವರ್ ಹಾಕಿ ಟೈಟ್ ಮಾಡಿ. ಕವರ್ ಹಾಕಿದಾಗ ಈ ಸ್ಲಾಟಲ್ಲಿ ಇದು ಕುಂತ್ಕೋಬೇಕು ಹಿಂಗೆ. ಚೈನ್ ಫ್ರಂಟು ಗೈಡ್ ಬಾರ್ ಫ್ರಂಟಲ್ಲಿ ಪುಲ್ ಮಾಡಿ ಇಟ್ಕೊಂಡಾಗ ಟೈಟ್ ಆಗುತ್ತೆ. ಸೊ ಆಯಿಲು ನೀವು ಕೆಲಸ ಮಾಡಾದ್ಮೇಲೆ ಜಸ್ಟ್ ಇದನ್ನ ಹಿಂಗೆ ಮೇಲಕ್ಕೆ ಎತ್ಕೋಬೋದು, ಇಲ್ಲಾಂದರೆ ರನ್ನಿಂಗಲ್ಲಿ ಲೈಟಾಗಿ ಬಿಟ್ಟರೆ ಸಾಕು. ಸೊ ಒಂದು 2 ಟನ್ಸ್ ಮೇಲೆ ಡ್ರಾಪ್ ಮಾಡಿದ್ರೆ ಸಾಕು, ಚೈನ್ ಲೂಬ್ರಿಕೇಟ್ ಆಗುತ್ತೆ. ಸೊ ನಿಮಗೆ ಈ ಮಿಷಿನು ಏನೇನು ಯೂಸ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ಲು ರೇಷ್ಮೆ ಕಡ್ಡಿ ಕಟ್ ಮಾಡ್ಬೋದು, ಇಲ್ಲ ನಿಮ್ಮ ಮನೆ ಮುಂದೆ ಅಕ್ಕಪಕ್ಕ ಸುತ್ತಮುತ್ತ ಇರೋ ಕಡೆ ಅಪ್ ಟು ನೀವು 10 ಇಂಚು, ಅರ್ಧ ಇಂಚು ಕಟ್ ಮಾಡ್ಬೋದು. ಬಟ್ ಕಟ್ ಮಾಡಬೇಕಾದ್ರೆ ನೋಡಿ ಕಟ್ ಮಾಡಿ.
ತುಂಬ ಯೂಸ್ಫುಲ್. ನಿಮ್ಗೆ ಏನಂದರೆ ಒಂದು ಸ್ಟ್ರೆಸ್ ಇರಲ್ಲ, ವೆರಿ ಸಿಂಪಲ್. ಇದು ಆಪ್ರೇಟ್ ಮಾಡ್ತೀರಾ, ಕಟ್ ಮಾಡ್ತೀರಾ. ನಿಮಗೆ ಅಡಿಷ್ನಲಾಗಿ ಏನಾದರೂ ಚೈನ್ ಬೇಕಂದರೆ ಚೈನ್ ಸಿಗುತ್ತೆ ಸ್ಟಿಲ್ ಕಂಪ್ನಿಯಲ್ಲಿ, ಅಗ್ರಿಕಾರ್ಟಲ್ಲಿ ತೊಗೊಳ್ಳಿ. ಚೈನು, ಗೈಡ್ ಬಾರು, ಪ್ಲಸ್ ಅದೇ ಥರ ಅಡಿಷ್ನಲಾಗಿ ಆಯಿಲ್ ಬೇಕಾದ್ರೆ ಆಯಿಲು ಸಿಗುತ್ತೆ. ಚಾರ್ಜರ್ ಅಡಿಷ್ನಲ್ ಬೇಕಾದ್ರೆ ಚಾರ್ಜರು ತೊಗೋಬೋದು. ಬಟ್ ಲೋಕಲ್ ಏನು ಯೂಸ್ ಮಾಡಬೇಡಿ, ಒರಿಜಿನಲ್ ಸ್ಟಿಲ್ಲೇ ಹಾಕ್ಕೊಳ್ಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್.